ಸೆಕೆಂಡ್ ಸರ್ ಅವಾಗಿಂದ ಬಹಳ ಶಾಂತವಾಗಿ ಹೇಳ್ತಾರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ 22 ಆದ್ಮೇಲೆ ಕೇಸೇ ಬಿಟ್ಬಿಟ್ಟೆ ಅವ್ರು ಕೇಳಿದಾಗಲೇ ಕೊಡಲ್ಲ ಅಂತಿದ್ದೆ ಒತ್ತಡ ಕೊಟ್ಟಿದ್ರಿ ಅಂತ. ಅಯ್ಯೋ ದೇವ್ರೆ ನಾನು ಹೇಳೋದು ಕೇಳಿ ಸರ್ 26 ಸರ್ ನಿಮ್ಗೆ ಒಳ್ಳೇದು ಹೇಳಿದ್ರು ಇಷ್ಟ ಅರ್ಥ ಮಾಡ್ಕೊ ಇಷ್ಟಾದ್ಮೇಲೂ ಕೂಡ ನಂದೇ ತಪ್ಪು ಅಂತಾರ ಬಿಂಬಿಸ್ತಾ ಇದ್ರೆ ನಾನು ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಯಾರು ನಿಮ್ಮ ತಪ್ಪು ಅಂತ ನಾವು ಬ್ಲೇಮ್ ಮಾಡ್ತೀವಿ. ಒಂದು ಕೆಲಸ ಮಾಡಿ ಸರ್ ದಯಮಾಡಿ ಒಂದು ಕೆಲಸ ಮಾಡಿ ಸರ್ 22 ಘಟನೆ ನಡೀತು 26 ತನಕ ಸರಿ ಹೋಗುತ್ತೆ ಅನ್ನೋ ಕಾರಣ ನನ್ನದು ಅವ್ರು ಕ್ಷಮೆ ಕೇಳಿದ್ರೆ ಬಿಟ್ಬಿಡೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಯಾರನ್ನೂ ಇಶ್ಯೂ ಮಾಡಬೇಕು ಅಂತಿಲ್ಲ, ಬಿಟ್ಬಿಡೋಣ ಅಂತ ಇದ್ದೆ ಸರ್. ಯಾವಾಗ 27, 28 ಬೇರೆ ಥರ ತಿರ್ಕೊಳ್ತು ಅದು ಕೊಟ್ಟೆ ಸರ್. ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡಬಾರ್ದು ಅಂತಲೇ ಇದ್ದಿದ್ದು ಸರ್. ನಿಜವಾಗ್ಲೂ ಇದು ಎಲ್ಲ ಆ್ಯಂಗಲ್ ಬಿಟ್ಟು ನಿಮ್ಮ ಕ್ಯಾಮ್ರಾ ನಿಮ್ಮ ವೃತ್ತಿದ ಎಲ್ಲವನ್ನು ಬಿಟ್ಟು ಸರ್ ಪಕ್ಕಕ್ಕಿಟ್ಟು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ, ನಿಜವಾಗ್ಲೂ ಇದ್ರಲ್ಲಿ ಪ್ರಥಮ ಆರೋಪಿನ ಅಥವಾ ತಪ್ಪಿತಸ್ಥನ ಅಂತ ಅನ್ಸರಿ ನಿಮ್ಗೆ ಹೇಗೆ ಬೇಕೋ ತೊಗೊಳ್ಳಿ ಸರ್. ಇದು ನಿಮ್ಮ ಯೋಚನೆ ಬಿಟ್ಬಿಡ್ತೀನಿ. ಲಾಸ್ಟ್ ಇಷ್ಟೆಲ್ಲ ತೋರಿಸಿದ್ಮೇಲೂ ವಿತ್ ಮೆಸೇಜ್ ಸಮೇತ ತೋರಿಸಿದ್ಮೇಲೆ ನಂದೇ ತಪ್ಪು ಅಂದರೆ ಸೀರಿಯಸ್ಲಿ ನಾನು ನೀವು ಕೊಡೋ ಯಾವ ತೀರ್ಪಿದ್ರು ನೀವು ಏನಾರು ಹಾಕಿ ಪ್ರಥಮ ಸರಿ ಇಲ್ಲ ಸಿನಿಮಾ ಮಾಡ್ದ ಏನೇ ಹಾಕೊಂಡ್ರು ಎಲ್ಲವನ್ನು ಸ್ವೀಕರಿಸ್ತೀನಿ. ಇಲ್ಲಿಗೆ ಈ ಕೇಸ್ ವಿಚಾರ ಸರ್ ಯಾವುದೇ ಒಂದು ಘಟನೆ ಆಗಲಿ ದರ್ಶನ್ ಅವರ ಹೆಸರು ಪ್ರಸ್ತಾಪ ಆದರೆ ಬಿಟ್ಟು ಪ್ರಚಾರ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಬಿಡಿ. ಆ ಪ್ರಶ್ನೆಗಳಿಗೆಲ್ಲ ಏನು ಗೊತ್ತಾ ಸರ್, ತೋರಿಸ್ತವ್ರನ್ನ ಅವ್ರು ಚೆಕ್ ಮಾಡ್ತಾರೆ. ಆ ಫೋನನ್ನು ಚೆಕ್ ಮಾಡೋ ತಂತ್ರಜ್ಞಾನ ಹೇಗಿದೆ ಅಂದರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ. ನೀವೇ ಎನ್ಕ್ವೈರಿ ಆಗೋಕ್ಕೂ ಮುಂಚೆ ನೀವೇ ಜಡ್ಜ್ಮೆಂಟ್ ಕೊಡಬೇಡಿ ಸರ್. ಇದಿಷ್ಟು ಹೇಳಬೇಕಾದ್ರೆ ಬಹಳ ತಾಳ್ಮೆಯಿಂದ ಬಹಳ ಗೌರವಪೂರ್ವಕ ನಾವು ಜಡ್ಜ್ಮೆಂಟ್ ಕೊಡೋದಿಲ್ಲ. ನಮ್ಮಲ್ಲಿ ಪ್ರಶ್ನೆಗಳು ಸರ್ ನಿಮಗೆ ಇಷ್ಟು ಹೇಳಿದ್ದೀನಿ ಸರ್, ಇದ್ರ ಮೇಲೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕೊಳ್ಳಿ ಸರ್. ಇದಕ್ಕಿಂತ ಇನ್ಯಾವ ರೀತಿ ಹೇಳಬೇಕು ಇಷ್ಟು ಹೇಳಿದಾಗ